ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ನಂದನ ಕ್ರಿಯೇಷನ್ಸ್. ಫ್ರೆಂಡ್ಸ್, ಇವತ್ತಿನ ಡಿಸೈನ್ ತೋರಿಸ್ತಾ ಇದ್ದೀನಿ. ಕ್ರೋಶಾ ಕಚ್ಚೋ ಡಿಸೈನು. ಇದನ್ನು ಸಿಂಪಲ್ ಸ್ಯಾರೀಸ್ಗೂ ಯೂಸ್ ಮಾಡ್ಬೋದು, ಬ್ರೈಡಲ್ ಆಗಾದರೂ ನೀವು ಕನ್ಸಿಡರ್ ಮಾಡ್ಬೋದು. ಸಿಂಪಲ್ ಎಲಿಗೆಂಟ್ ಡಿಸೈನ್ ಬೇಕಂದರೆ ತುಂಬ ಬೀಡ್ಸ್ ಯೂಸ್ ಮಾಡ್ತೀರಾ. ಸಿಂಪಲ್ ಡಿಸೈನು, ಒಂಥರ ಥ್ರೆಡ್ ವರ್ಕೆ ಜಾಸ್ತಿ ಇರೋವಂಥ ಡಿಸೈನು ಫ್ರೆಂಡ್ಸ್. ಸೆಲ್ಫ್ ಕಲರ್ ಸ್ಯಾರಿ. ಸೊ ಬಾರ್ಡರ್ ಮಾತ್ರ ಟೀಲ್ ಬ್ಲೂ ಇದೆ. ನಾನು ಇಲ್ಲಿ ಟೀಲ್ ಬ್ಲೂನೇ ಅಂದರೆ ಬಾರ್ಡರ್ ಕಲರ್ ತೊಗೋತಾ ಇದ್ದೀನಿ. ಬರೀ ಸಿಲ್ವರ್ ಜರಿ ಬಂದಿದೆ ಫ್ರೆಂಡ್ಸ್. ಅದಕ್ಕೆ ಸಿಲ್ವರ್ ಬೀಡ್ಸ್ ಮತ್ತು ಪರ್ಲ್ ಬೀಡ್ ಯೂಸ್ ಮಾಡ್ತಾಯಿದ್ದೀನಿ. ಆ್ಯಸ್ ಯೂಶುವಲ್ 6 ದಾರ ತೊಗೊಂಡು ಸ್ಟಾರ್ಟಿಂಗ್ ಸಿಂಗಲ್ ಕ್ರೋಶೆ ಮಾಡ್ಕೊಳ್ತಾ ಇದ್ದೀನಿ. ನೀಲ್ ನಂಬರ್ ಬಂದು 10 ಅಥವಾ 11 ಫ್ರೆಂಡ್ಸ್. ಸ್ಟಾರ್ಟಿಂಗ್ ಸಿಂಗಲ್ ಕ್ರೋಶೆ 2 ಟೈಮ್ಸ್ ಮಾಡ್ಕೊಳ್ಳೋಣ. 2 ಸತಿ ಸಿಂಗಲ್ ಕ್ರೋಶೆ ಮಾಡ್ಕೋಬೇಕು. ಸೊ 2 ಸತಿ ಸಿಂಗಲ್ ಕ್ರೋಶೆ ಮಾಡ್ಕೊಳ್ಳೋಣ. ಮಾಡಿಕೊಂಡು 5 ಚೈನ್ ಹಾಕೋಣ. ಸಿಂಗಲ್ ಸ್ಟೆಪ್ ಫ್ರೆಂಡ್ಸ್, ಸಿಂಗಲ್ ಕಲರಿಂದನೇ ಮಾಡ್ತಾ ಇರೋದು. ಬಟ್ ಗ್ರ್ಯಾಂಡಾಗಿ ಬರುತ್ತೆ. ಗ್ರ್ಯಾಂಡ್ ಅನ್ನೋದಕ್ಕಿಂತ ಸ್ವಲ್ಪ ದೊಡ್ಡದು ಆರ್ಚ್ ಬರುತ್ತೆ ಫ್ರೆಂಡ್ಸ್. ಎಲಿಗೆಂಟ್ ಲುಕ್ ಇದು. ಸೊ 5 ಚೈನು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡ್ತಾ ಇದ್ದೀನಿ. ಸೊ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡಿ ಇನ್ನೂ ಒಂದು ಸಿಂಗಲ್ ಕ್ರೋಶೆ ಮಾಡ್ಕೊಳ್ಳೋಣ. ಇನ್ನೂ ಒಂದು ಟೈಮು ಸಿಂಗಲ್ ಕ್ರೋಶೆ ಮಾಡ್ಕೊಳ್ಳೋಣ. ಸೊ ನಿಮಗೆ ಆರ್ಚ್ಗೆ ಕುಚ್ಚಿಗೆ ಗ್ಯಾಪ್ ಬೇಕಂದರೆ ಇನ್ನೂ ಒಂದು 2 ಸತಿ ಸಿಂಗಲ್ ಕ್ರೋಶೆ ಮಾಡ್ಕೋಬೋದು. ಇದು ಆ್ಯಕ್ಚುಲಿ ಹತ್ರ ಇದೆ ಆರ್ಚ್ ಮತ್ತು ಕುಚ್ಚು. ಹೇಗಿದ್ರೂ ಚೆನ್ನಾಗಿ ಕಾಣುತ್ತೆ ಫ್ರೆಂಡ್ಸ್. ಅಲ್ಲಿಂದ 3 ಚೈನ್ ಹಾಕಿ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡ್ತಾಯಿದ್ದೀನಿ. ಸೊ ಫಸ್ಟ್ 5 ಚೈನ್ ಆಯಿತು. ನೆಕ್ಸ್ಟು ನಾನು 3 ಚೈನ್ ಮಾಡಿ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡಿದೆ. ಮತ್ತೆ 3 ಚೈನ್ ಮಾಡ್ಕೊಳ್ಳೋಣ. ಸೊ ಮತ್ತೆ 3 ಚೈನ್ ಮಾಡಿ ಅದು ಕೂಡ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡ್ಕೊಳ್ತೀನಿ. ಫಸ್ಟ್ 5 2 ಸಿಂಗಲ್ ಕ್ರೋಶೆ ಮಾಡಿದೆ. ಗ್ಯಾಪ್ ಬೇಕಂದರೆ ಇನ್ನೊಂದು 2 ಸಿಂಗಲ್ ಕ್ರೋಶೆ ಎಕ್ಸ್ಟ್ರಾ ಮಾಡ್ಬೋದು. ಮತ್ತು 3 ಚೈನ್ 2 ಸತಿ 3 ಚೈನ್ ಹಾಕಿ ಇವಾಗ ಸ್ವಲ್ಪ ದಾರ ಮೇಲೆ ಮಾಡ್ಕೊಳ್ಳೋಣ. ದಾರನ ಮೇಲೆ ಮಾಡಿಕೊಂಡು ಸಿಲ್ವರ್ ಬೀಡ್ ತೊಗೋತಾ ಇದ್ದೀನಿ ಫ್ರೆಂಡ್ಸ್. ಪರ್ಲ್ ಕೂಡ ನಿಮಗೆ ಮ್ಯಾಚ್ ಆಗುತ್ತೆ. ಇದು ಬರೀ ಸಿಲ್ವರ್ ಜರಿ ಮತ್ತು ಸೊ ಸಿಲ್ವರ್ ಕಲರೇ ಟೋನ್ ಇರೋದ್ರಿಂದ ಸ್ಯಾರಿ ಪೂರ್ತಿ ನೀವು ಪರ್ಲ್ ಅಥವಾ ಸಿಲ್ವರ್ ಯೂಸ್ ಮಾಡ್ಬೋದು. ನಾನು 2 ಯೂಸ್ ಮಾಡ್ತಾಯಿದ್ದೀನಿ. ಇಲ್ಲಿ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡಿದ್ದೀನಿ. ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡಿಕೊಂಡು ಮತ್ತೆ 3 ಚೈನ್ ಹಾಕ್ಕೊಳ್ಳೋಣ ಫ್ರೆಂಡ್ಸ್. 1 ಟೈಮ್ 3 ಚೈನ್ ಹಾಕ್ಕೊಳ್ಳೋಣ. ಸೊ ಬೀಡ್ ಆದ ತಕ್ಷಣ 3 ಚೈನ್ ಹಾಕಿ ಅದು ಕೂಡ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡ್ತಾಯಿದ್ದೀನಿ. ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡ್ಕೊಳ್ಳೋಣ. ನೋಡಿ ಇವಾಗ 5 ಆಯಿತು. 3 3 1 ಬೀಡು 3 5 ಚೈನ್ 3 3 1 ಬೀಡ್ 3 ಇಷ್ಟು ಹಾಕಿದ್ಮೇಲೆ ಡಿಸೈನ್ ಸ್ವಲ್ಪ ಟರ್ನ್ ಮಾಡ್ಕೊಳ್ಳೋಣ. ಸಿಂಗಲ್ ಸ್ಟೆಪ್ ಡಿಸೈನ್ ಫ್ರೆಂಡ್ಸ್. ಸೊ ಸಿಂಗಲ್ ಸ್ಟೆಪ್ಪಲ್ಲಿ ಡಿಸೈನ್ ಅಂದರೆ ಆಲ್ಮೋಸ್ಟ್ ನಾವು ಬ್ಯಾಕ್ ಸೈಡ್ ಟರ್ನ್ ಮಾಡ್ಕೊಂಡು ಸ್ವಲ್ಪ ವರ್ಕ್ ಮಾಡಬೇಕಾಗತ್ತೆ. ನಾನು ಇಲ್ಲಿ ಫ್ರಂಟ್ ಸೈಡ್ ಸ್ಯಾರಿಯಿಂದ ಬ್ಯಾಕ್ ಸೈಡ್ ಟರ್ನ್ ಮಾಡಿದ್ದೀನಿ. ಅಲ್ಲಿಂದ ನೀಡಲ್ ಮೇಲೆ 2 ಟೈಮ್ಸ್ ದಾರ ಸುತ್ಕೋತೀನಿ. ಸೊ ಅಲ್ಲಿಂದ ಡೈರೆಕ್ಟಾಗಿ ನೀಡಲ್ ಮೇಲೆ 2 ಟೈಮ್ಸ್ ದಾರ ಸುತ್ತಕೊಂಡು ಇಲ್ಲಿ ಬೀಟ್ ಕೆಳಗಡೆ ಥ್ರೆಡ್ ಇದೆ ಅಲ್ವಾ ಫ್ರೆಂಡ್ಸ್, ಬೀಟ್ ಕೆಳಗಡೆ ಇರೋ ಥ್ರೆಡ್ಗೆ ನಾನು ನೀಡಲ್ನ ಹಾಕ್ತೀನಿ. ನೀಡಲ್ ಹಾಕಿ ದಾರನ ತಂದು 4 ದಾರ ಇರುತ್ತೆ ನೀಡಲ್ ಮೇಲೆ. ಸೊ ಫಸ್ಟ್ 2 ದಾರನ 1 ಮಾಡ್ಕೊಳ್ಳೋಣ. ಮತ್ತೆ 2 ದಾರನ 1 ಮಾಡ್ಕೊಳ್ಳೋಣ. ಇನ್ನು ಮಿಕ್ಕಿರೋದು 2 ದಾರನ 1 ಮಾಡ್ಕೊತೀವಿ. ಒಂದು ಟ್ರಿಪಲ್ ಕ್ರೋಶೆ ಆಯಿತು. ನಾವು ನೀಡಲ್ ಮೇಲೆ 2 ಸತಿ ದಾರ ಸುತ್ಕೊಳ್ದಿರೋದ್ರಿಂದ ಅದು ಟ್ರಿಪಲ್ ಕ್ರೋಶೆ ಆಗುತ್ತೆ. ಸೊ ಅಲ್ಲಿಂದ ಮತ್ತೆ ನಾನು 3 ಚೈನ್ಸ್ನ ಹಾಕ್ತಾಯಿದ್ದೀನಿ. ಒಂದು ಟ್ರಿಪಲ್ ಕ್ರೋಶೆ ಮಾಡಿ 3 ಚೈನ್ ಹಾಕಿ ನೋಡಿ ಕಂಬದ ಕೆಳಗಡೆ ಗ್ಯಾಪ್ ಇರುತ್ತೆ ಅಲ್ವಾ. ಸೊ ಅಲ್ಲಿ ನೀಡಲ್ ಹಾಕಿ ದಾರ ಅಂತಂದು 2 ದಾರ ಸೇರಿ 1 ಮಾಡ್ತೀನಿ ಫ್ರೆಂಡ್ಸ್. ನಾನಿಲ್ಲಿ ಬ್ಯಾಕ್ ಸೈಡಿಂದ ಟ್ರಿಪಲ್ ಕ್ರೋಶೆ ಮಾಡ್ಕೊಂಡು ಹೋಗ್ತಾ ಇರೋದು. ಅದಕ್ಕೆ ಪೀಕಾಟ್ ಕೂಡ ಮಾಡ್ತಾಯಿದ್ದೀನಿ. ನೀಡಲ್ ಮೇಲೆ 2 ಸತಿ ದಾರ ಸುತ್ಕೋಬೇಕು. ಗ್ಯಾಪಲ್ಲಿ ಹೋಗಿ ದಾರ ಅಂತಂದು 2 ಮಾಡಿ 3 ಚೈನ್ಸ್ ಹಾಕ್ಕೊಳ್ಳೋದು. ಒಂದು ಗಮ್ಮ ಮಾಡಿದ ತಕ್ಷಣ 3 ಚೈನು. ಕಂಬದ ಕೆಳಗಡೆ ಗ್ಯಾಪ್ ಇದೆ ನೋಡಿ, ಅಲ್ಲಿ ನೀಡಲ್ ಹಾಕಿ ದಾರ ಅಂತಂದು 2 ದಾರ ಸೇರಿ 1 ಮಾಡ್ಕೊಳ್ಳೋದು. ಸೊ ಈ ರೀತಿ ಪಿಕಾಟ್ನ ಹಾಕೋತಾ ಇದ್ದೀನಿ. ಸೊ ನಾರ್ಮಲ್ ಕಂಬ ಮಾಡ್ತೀವಲ್ವ ಫ್ರೆಂಡ್ಸ್, ಬ್ಯಾಕ್ ಸೈಡಿಂದ ನಾವು ಪಿಕಾಟ್ಸ್ನ ಮಾಡೋದಿಲ್ಲ, ತುಂಬ ಕಡಿಮೆ. ಸೊ ಬ್ಯಾಕ್ ಸೈಡಿಂದ ಪಿಕಾಟ್ ಮಾಡಿ ವರ್ಕ್ ಮಾಡ್ತಾ ಇರೋದು ಇದು ಸ್ಯಾರಿ ಬ್ಯಾಕ್ ಸೈಡಿಂದ. ಸೊ ನೋಡಿ ಒಂದು ಟ್ರಿಪಲ್ ಕ್ರೋಶೆ ಮಾಡಿ 3 ಚೈನ್ ಮಾಡಿ ಪಿಕಾಟ್ ಮಾಡ್ತಾಯಿದ್ದೀನಿ. ಸೊ ಇದೇ ರೀತಿ ಈ ಬೀಡ್ ಏನಿದೆ ಅದರ ಅರೌಂಡು ಪಿಕಾಟ್ಸ್ ಮಾಡ್ತೀನಿ. ಒಟ್ಟು 9 ಮಾಡ್ಕೋತೀನಿ ಫ್ರೆಂಡ್ಸ್. 9 ಪಿಕಾಟ್ಗಳನ್ನ ನಾನು ಮಾಡ್ಕೋತೀನಿ. 9 ಕಂಬ ಮಾಡಬೇಕು, 9 ಪಿಕಾಟ್ ಮಾಡಬೇಕು. ಸೊ ಕಂಬದ ಕೆಳಗಡೆ ಇರೋ ಗ್ಯಾಪಲ್ಲಿ ಹೋಗಿ ದಾರ ಅಂತಂದು 2 ದಾರ ಸೇರಿ 1 ಮಾಡ್ಕೊಳ್ಳೋದು. ನೀಡಲ್ ಮೇಲೆ 2 ಸತಿ ದಾರ ಸುತ್ಕೋತೀನಿ. ಸೇಮ್ ಹೋಲಲ್ಲಿ ಹೋಗಿ ದಾರ ಅಂತಂದು 2 ದಾರ 1 2 ದಾರ 1 2 ದಾರ 1 ಟ್ರಿಪಲ್ ಕ್ರೋಶೆ ಆಯಿತು. 3 ಚೈನ್ ಮಾಡಬೇಕು. ಕಂಬದ ಕೆಳಗಡೆ ಇರೋ ಗ್ಯಾಪಲ್ಲಿ ಹೋಗಿ ದಾರ ಅಂತಂದು 2 ದಾರ ಸೇರಿ 1 ಮಾಡ್ಕೊಳ್ಳೋದು. ಈ ರೀತಿ
9 ಮಾಡ್ಕೊಳ್ಳೋಣ ಫ್ರೆಂಡ್ಸ್. ಪಿಕಾಟು ಈ ಥರ ಕಾಣಿಸುತ್ತೆ. ಸೊ ಇಲ್ಲಿವರೆಗೂ ಪೂರ್ತಿ ಎಂಡ್ವರೆಗೂ ಬಂದು ನೋಡಿ, ಅಲ್ಲಿ 3 ಚೈನ್ ಸಿಂಗಲ್ ಕ್ರೋಶೆ ಇರುತ್ತಲ್ಲ, ಅಲ್ಲೇ ಸಿಂಗಲ್ ಕ್ರೋಶೆ ಮಾಡ್ತೀನಿ. ಅಲ್ಲಿ ಸಿಂಗಲ್ ಕ್ರೋಶೆ ಮಾಡ್ತೀನಿ. ಮತ್ತು ಅಲ್ಲಿಂದ 3 ಚೈನ್ ಹಾಕ್ಕೊಳ್ಳೋಣ. 3 ಚೈನ್ ಹಾಕ್ಕೊಂಡ್ಮೇಲೆ ನೆಕ್ಸ್ಟ್ ಸಿಂಗಲ್ ಕ್ರೋಶೆ ಇರುತ್ತೆ ನೋಡಿ, 3 ಚೈನ್ ಆದಮೇಲೆ 2 ಹಾಕಿರ್ತೀವಿ ಅಲ್ವಾ, ಫಸ್ಟ್ ಯಾವ್ದು ಸಿಗುತ್ತೆ ಆ ಸಿಂಗಲ್ ಕ್ರೋಶೆಗೆ ನಾನು ಲಾಕ್ ಮಾಡ್ಕೊಳ್ತೀನಿ. ಲಾಕ್ ಮಾಡಿ ಆದಮೇಲೆ ಟರ್ನ್ ಮಾಡ್ಕೋತೀನಿ ಡಿಸೈನ್ನ. ಸೊ ಬ್ಯಾಕ್ ಸೈಡಿಂದ ಹಾಕಿರೋ ಪಿಕಾಟ್ಸು ಫ್ರಂಟ್ ಸೈಡಿಂದ ಈ ರೀತಿ ಕಾಣಿಸುತ್ತೆ. ಇದು ಫ್ರಂಟ್ ಸೈಡ್ ಸ್ಯಾರಿ, ಇದು ಬ್ಯಾಕ್ ಸೈಡು ಫ್ರಂಟ್ ಸೈಡ್. ಸೊ ಈ ರೀತಿ ಕಾಣುತ್ತೆ ಅಲ್ವಾ. ಇಲ್ಲಿಂದ ಮತ್ತೆ ಇವಾಗ ನಾವು 2 ಚೈನ್ಸ್ನ ಹಾಕ್ಕೊಳ್ಳೋಣ ಫ್ರೆಂಡ್ಸ್. 2 ಚೈನ್ಸ್ ಬ್ಯಾಕ್ ಸೈಡಿಂದ 3 ಚೈನ್ ಹಾಕಿದ್ವಿ ಅಲ್ಲ, ಅದನ್ನು ಕಂಬ ಥರ ಕನ್ಸಿಡರ್ ಮಾಡಿ ಇಲ್ಲಿ 2 ಚೈನ್ಸ್ ಹಾಕೋತೀನಿ. ನೀಡಲ್ ಮೇಲೆ 1 ಟೈಮ್ ದಾರ ಸುತ್ಕೋಬೇಕು. ಈ 3 ಚೈನ್ 2 ಸತಿ ಇರುತ್ತಲ್ವ, ಅದ್ರ ಸೆಂಟ್ರಲ್ಲಿ ನೋಡಿ ಮಧ್ಯದಲ್ಲಿ ಒಂದು ಸರಿ ದಾರ ಸುತ್ಕೊಂಡು ಮಧ್ಯದಲ್ಲಿ ನೀಡಲ್ ಹಾಕಿ ದಾರ ತಂದು 3 ದಾರ ಇರುತ್ತೆ ಇವಾಗ ನೀಡಲ್ ಮೇಲೆ. ಫಸ್ಟ್ 2 ದಾರನ 1 ಮಾಡ್ಕೊಳ್ಳೋಣ, ಮತ್ತು 2 ದಾರನ 1 ಮಾಡ್ಕೊಳ್ಳೋಣ. ಒಂದು ಡಬಲ್ ಕ್ರೋಶೆ ಮಾಡಿಕೊಂಡೆ. ಫಸ್ಟು 2 ಚೈನ್ ಮಾಡಿ ಒಂದು ಡಬಲ್ ಕ್ರೋಶೆ ಆಯಿತು. ಇವಾಗ ಕೂಡ ನೀಡಲ್ ಮೇಲೆ ದಾರ ಸುತ್ಕೋಬೇಕು. ಸೇಮ್ ಗ್ಯಾಪಲ್ಲಿ 2 3 ಚೈನ್ ಮಧ್ಯೆ ಗ್ಯಾಪ್ ಇರುತ್ತೆ, ಅಲ್ಲಿ ನೀಡಲ್ ಹಾಕಿ ದಾರ ಅಂತಂದು ಈಗ 3 ದಾರ ಇದೆ ಅಲ್ವಾ, 3 ದಾರ ಸೇರಿ 1 ಮಾಡ್ಕೋಬೇಕು. 2 ದಾರ ಒಂದು ಸತಿ 2 ದಾರ ಒಂದು ಸತಿ ಬೇಡ, ಈ ಸತಿ ಡಬಲ್ ಕ್ರೋಶೆ ಬೇಡ. 3 ದಾರ ಸೇರಿ ಒಂದೇ ಮಾಡಿಕೊಂಡು ಒಂದು ಲಾಕ್ ಮಾಡ್ತೀನಿ. ಹಾಫ್ ಡಬಲ್ ಕ್ರೋಶೆ ಮಾಡ್ಕೊಳ್ತೀನಿ. ಫಸ್ಟು 2 ಚೈನ್, ಹಾಫ್ ಡಬಲ್ ಕ್ರೋಶೆ, ಆಮೇಲೆ ಹಾಫ್ ಡಬಲ್ ಕ್ರೋಶೆ ಮಾಡಿ ಲಾಕ್ ಮಾಡಿದ್ದೀನಿ. ಸೊ ಇದೊಂದು ಬಿಗ್ ಪಿಕಾಟ್ ಥರ ಕಾಣುತ್ತೆ ನಮಗೆ. ಮತ್ತೆ ನೀಡಲ್ ಮೇಲೆ ದಾರ ಸುತ್ಕೋಬೇಕು ಫ್ರೆಂಡ್ಸ್. 2 ಪಿಕಾಟ್ ಮಧ್ಯೆ ಗ್ಯಾಪ್ ಇದೆ ನೋಡಿ, 2 ಪಿಕಾಟ್ ಮಧ್ಯೆ ಗ್ಯಾಪ್ ಇದೆ ಅಲ್ಲ, ಅಲ್ಲಿ ನೀಡಲ್ ಹಾಕಿ ದಾರ ಅಂತಂದು ಫಸ್ಟ್ 2 ದಾರನ 1 ಮಾಡ್ಕೊಳ್ಳೋಣ, ಮತ್ತು 2 ದಾರನ 1 ಮಾಡ್ಕೊಳ್ಳೋಣ. ಒಂದು ಕಂಬ ಮಾಡಿಕೊಂಡೆ, ಒಂದು ಡಬಲ್ ಕ್ರೋಶೆ ಆಯ್ತಲ್ವ. ಇವಾಗ ಡಬಲ್ ಕ್ರೋಶೆ ಆಗಿದ ತಕ್ಷಣ 1 ಚೈನ್ 2 ಚೈನ್ ಮಾಡಿಕೊಂಡು ಮತ್ತೆ ನೀಡಲ್ ಮೇಲೆ ದಾರ ಸುತ್ತಕೊಂಡು ಈ ಗ್ಯಾಪ್ ಇರುತ್ತಲ್ವ ಕಂಬದ ಕೆಳಗಡೆ, ಸ್ಟಾರ್ಟಿಂಗ್ ಮಾತ್ರ ಫ್ರೆಂಡ್ಸ್ 3 ಚೈನ್ 2 ಟೈಮ್ ಇರುತ್ತಲ್ಲ, ಅದು ಸೆಂಟ್ರಲ್ಲಿ ಮಾಡ್ತೀವಿ. ಮಿಕ್ಕಿದ ಕಡೆ ಎಲ್ಲ ಗ್ಯಾಪ್ ಕಾಣುತ್ತೆ ನಿಮಗೆ. ಗ್ಯಾಪಲ್ಲಿ ಹೋಗಿ ದಾರ ಅಂತಂದು 2 ದಾರ 1 2 ದಾರ 1 ಡಬಲ್ ಕ್ರೋಶೆ ಮಾಡ್ಕೊಳ್ತೀನಿ. ಡಬಲ್ ಕ್ರೋಶೆ ಆದಮೇಲೆ ಮತ್ತೆ ನೀಡಲ್ ಮೇಲೆ ದಾರ ಸುತ್ಕೋಬೇಕು. ಸೇಮ್ ಗ್ಯಾಪಲ್ಲಿ ಹೋಗಿ ದಾರ ಅಂತಂದು ಈ 3 ದಾರ ಇರುತ್ತೆ ನೀಡಲ್ ಮೇಲೆ, ಇವಾಗ ಹಾಫ್ ಡಬಲ್ ಕ್ರೋಶೆ ಅಂದರೆ 3 ದಾರನೂ ಸೇರಿ 1 ಮಾಡ್ಕೋತೀನಿ. ಇವಾಗ ಲಾಕ್ ಮಾಡೋದು ಈ ಥರ ಮಾಡ್ಕೋಬೇಕು ಫ್ರೆಂಡ್ಸ್. ಬ್ಯಾಕ್ ಸೈಡಿಂದ ನಾವು ಬರೀ ಪಿಕಾಟ್ಸ್ ಮಾಡ್ಕೊಬಂದ್ವಿ 9 ಪಿಕಾಟ್. ಇವಾಗ ಫ್ರಂಟ್ ಸೈಡ್ ಟರ್ನ್ ಮಾಡಿ ಈ ಥರ ಪಿಕಾಟ್ಸ್, ಬಿಗ್ ಪಿಕಾಟ್ಸ್ ಟೈಪ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಸೊ ಒಂಥರ ಡಿಫ್ರೆಂಟಾಗಿ ಕಾಣುತ್ತೆ ಫ್ರೆಂಡ್ಸ್. ನ್ಯೂ ಡಿಸೈನ್ ಟ್ರೈ ಮಾಡಿರೋದು, ಒಂದು ಸ್ವಲ್ಪ ಎಲಿಗೆಂಟಾಗಿ ಡಿಫ್ರೆಂಟಾಗಿ ಕಾಣುತ್ತೆ. ನಿಮಗೆ ಯಾವ ರೀತಿ ವರ್ಕ್ ಆಗಿರೋದು ಅಂತಲೇ ಗೊತ್ತಾಗೋದಿಲ್ಲ. ಸೊ ಆ ಥರ ಕಾಣಿಸುತ್ತೆ ನೋಡಿ. ಒಂದು ಕಂಬ ಮಾಡಿ 2 ಚೈನ್ ಮಾಡಿ ಗ್ಯಾಪಲ್ಲಿ ಹೋಗಿ ದಾರ ಅಂತಂದು 2 ದಾರ 1 ಮಾಡ್ಕೊತೀನಿ, 2 ದಾರ 1 ಮಾಡ್ಕೋತೀನಿ. ಮತ್ತು ಕಂಬ ಆದ ತಕ್ಷಣ ಡಬಲ್ ಕ್ರೋಶೆ ಆದ ತಕ್ಷಣ ಒಂದು ಹಾಫ್ ಡಬಲ್ ಕ್ರೋಶೆ ಮಾಡ್ತೀನಿ. 3 ದಾರ ಸೇರಿ 1 ಮಾಡಿ ಒಂದು ಸತಿ ಲಾಕ್ ಮಾಡ್ಕೊಳೋದು. ಮತ್ತು ನೆಕ್ಸ್ಟ್ ಒಂದು ಕಂಬ ಮಾಡೋಣ, 2 ಚೈನು, ಒಂದು ಡಬಲ್ ಕ್ರೋಶೆ, ಒಂದು ಹಾಫ್ ಡಬಲ್ ಕ್ರೋಶೆ. ಸೊ ಈ ರೀತಿ ಹಾಕ್ಕೊಂಡು ಹೋಗೋಣ ಫ್ರೆಂಡ್ಸ್. ಇವಾಗ 4 ಹಾಕಿದೆ ಅಲ್ವಾ, 5ಗೆ ಒಂದೇ ಒಂದು ಪರ್ಲ್ ಬೀಡನ್ನ ಆ್ಯಡ್ ಮಾಡೋಣ, ಸೆಂಟ್ರಲ್ಲಿ ಚೆನ್ನಾಗಿ ಕಾಣುತ್ತೆ ಅಂತ. ಸೊ ಇವನ್ನ ಸ್ಕಿಪ್ ಮಾಡಿದ್ರೆ ನಡೆಯುತ್ತೆ. ನಾನಿಲ್ಲಿ ಒಂದು ಸೆಂಟ್ರಲ್ಲಿ ಫಿಫ್ತ್ ನಮಗೇನು ಸ್ಲ್ಯಾಂಟಿಂಗ್ ಆಚ್ ಥರ ಅಥವಾ ಪಿಕಾಟ್ ಥರ ಬರ್ತಾಯಿದೆ ಬಿಗ್ ಸೈಜ್ದು. ಸೊ ಅಲ್ಲಿ ಒಂದೇ ಒಂದು ಬೀಡನ್ನ ಆ್ಯಡ್ ಮಾಡೋಣ. ಇವಾಗ 2 ಚೈನ್ ಮಾಡ್ತಿದ್ವಿ ಅಲ್ವಾ, 1 ಚೈನ್ ಮಾಡಿಬಿಟ್ಟು ಸ್ವಲ್ಪ ದಾರ ಮೇಲೆ ಮಾಡಿ ಇಲ್ಲಿ ಬೀಡನ್ನ ಆ್ಯಡ್ ಮಾಡ್ಕೊಳ್ಳೋಣ. ಪರ್ಲ್ ಬೀಡ್ 5th ಒನ್ಗೆ ನಾನು 1 ಚೈನ್ ಕಂಬ ಮಾಡಿ ಡಬಲ್ ಕ್ರೋಶೆ ಮಾಡಿ ಒಂದು ಚೈನ್ ಹಾಕಿದ್ಮೇಲೆ ಸೆಕೆಂಡ್ ಚೈನ್ ಬದಲು ಒಂದು ಪರ್ಲ್ ಬೀಡನ್ನ ಆ್ಯಡ್ ಮಾಡಿ ಲಾಕ್ ಮಾಡ್ಕೊಳ್ತೀನಿ. ಅಲ್ಲಿ ಮತ್ತೆ ಒಂದು ಡಬಲ್ ಕ್ರೋಶೆ, ಒಂದು ಹಾಫ್ ಡಬಲ್ ಕ್ರೋಶೆ ಮಾಡ್ಕೋಬೇಕು. ಸೊ 2 ಚೈನ್ ಜಾಗದಲ್ಲಿ ನಾನು ಒಂದು ಪರ್ಲ್ ಬೀಡನ್ನ ಹಾಕೋತೀನಿ. 2 ಚೈನಲ್ಲಿ 1 ಚೈನ್ ಜಾಗದಲ್ಲಿ ಪರ್ಲ್ ಬೀಡ್ ಹಾಕ್ಕೊಳ್ತಾ ಇದ್ದೀನಿ. ಸೊ ಇಲ್ಲ ಸಿಲ್ವರ್ ಬೀಡ್ ಆದರೂ ನಡೆಯುತ್ತೆ ಫ್ರೆಂಡ್ಸ್, ಇಲ್ಲ ಮೇಲ್ಗಡೆ ಆದರೂ ಪರ್ಲ್ ಹಾಕ್ಕೋಬೋದು. ನಾನು ಇಲ್ಲಿ 2 ಯೂಸ್ ಮಾಡಿದ್ದೀನಿ, 2 ಚೆನ್ನಾಗಿ ಕಾಣಿಸ್ತಾ ಇತ್ತು. ಸೊ ಇಲ್ಲಿ ಹಾಫ್ ಡಬಲ್ ಕ್ರೋಶೆ ಮಾಡಿಕೊಂಡು ಲಾಕ್ ಮಾಡ್ಕೊ ಈ ಥರ ಮತ್ತೆ 4 ಬರುತ್ತೆ ಫ್ರೆಂಡ್ಸ್. 4 ಮತ್ತೆ ಕಂಟಿನ್ಯೂ ಮಾಡ್ಕೊಂಡು ಹೋಗಬೇಕು. ಸೊ ಈ ರೀತಿ ಬಂದಿದೆ.
ಸೊ 4 ಕರೆಕ್ಟಾಗಿ ಬರುತ್ತೆ. ಲಾಸ್ಟಲ್ಲಿ ನೋಡಿ, ಲಾಸ್ಟಲ್ಲಿ ಒಂದು ಕಂಬ ಮಾಡ್ತೀನಿ. ಲಾಸ್ಟಲ್ಲಿ ಇಲ್ಲಿ ಸಿಂಗಲ್ ಕ್ರೋಶೆ ಇರುತ್ತೆ ಅಲ್ವಾ, ಎಕ್ಸ್ಟ್ರಾ ಒಂದು ಕಂಬ ಮಾಡೋಣ, ಯಾಕಂದರೆ ಬೇಸ್ ಇರಲ್ಲ ನಮಗೆ ಇಲ್ಲಿ ಲಾಸ್ಟ್ ಎಂಡಿಂಗಲ್ಲಿ. ಸೊ ಅದು ಬೇಸ್ಗೋಸ್ಕರ ನಾವು ಒಂದು ಎಕ್ಸ್ಟ್ರಾ ಕಂಬನ ಸಿಂಗಲ್ ಕ್ರೋಶೆಗೆ, ಬಟ್ಟೆಯಲ್ಲಿ ಹಾಕಿರೋ ಸಿಂಗಲ್ ಕ್ರೋಶೆಗೆ ಒಂದು ಕಂಬ ಮಾಡಿ ಡಬಲ್ ಕ್ರೋಶೆನ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡ್ಕೊಳ್ತೀವಿ. ಸೊ ಡಿಸೈನ್ ಈ ರೀತಿ ಇದೆ ಫ್ರೆಂಡ್ಸ್. ಇದು ಫ್ರಿಲ್ಸ್ ಅಥವಾ ಆ ಥರ ಏನೂ ಬರೋದಿಲ್ಲ, ನೋಡೋಕ್ಕಂಗಿದೆ. ಒಂದು ಸತಿ ಸ್ಯಾರಿ ಫೋಲ್ಡ್ ಆಗಿಬಿಟ್ರೆ ಫುಲ್ ನೀಟಾಗಿ ಕೂತ್ಕೊಳ್ಳುತ್ತೆ. ಸೊ ಅದನ್ನು ಕರೆಕ್ಟಾಗಿ ನೀಟಾಗಿ ಒಂದು ಸ್ವಲ್ಪ ಪ್ರೆಸ್ ಮಾಡಿದ್ರೆ ಅಷ್ಟೇ ನೀಟಾಗಿ ಬಂದ್ಬಿಡುತ್ತೆ. ಡಿಸೈನು ತುಂಬ ನೀಟಾಗಿ ಬರುತ್ತೆ ಫ್ರೆಂಡ್ಸ್. ಒಂಥರ ಡಿಫ್ರೆಂಟಾಗಿದೆ. ನಮಗೆ ಪಿಕಾಟ್ಸ್ ಹಾಕಿರೋದು, ಪಿಕಾಟ್ಸ್ ಅಂತ ಕೂಡ ಕಾಣಿಸಲ್ಲ, ಒಂಥರ ಡಿಫ್ರೆಂಟಾಗಿ ಜಿಗ್ಜ್ಯಾಗ್ ಶೇಪಲ್ಲಿ ಬರುತ್ತೆ. ಅದು ನೀವು ನೋಡ್ತಾ ಇರ್ಬೋದಲ್ಲ. ಸೊ ಒಂಥರ ಜಿಗ್ಜ್ಯಾಗ್ ಶೇಪಲ್ಲಿ ತುಂಬ ನೀಟಾಗಿ ಬರುತ್ತೆ ಡಿಸೈನು. ನೀವು ಟ್ರೈ ಮಾಡಿ, ನಿಮಗೆ ಗೊತ್ತಾಗುತ್ತೆ. ಸೊ ಡಿಫ್ರೆಂಟ್ಗೆ ಯಾವ ರೀತಿ ವರ್ಕ್ ಮಾಡಿದ್ದೀರಾ ಅಂತ ಕಾಣೋದಿಲ್ಲ. ಸೊ ಅಷ್ಟು ನೀಟಾಗಿ ಬರುತ್ತೆ ಫ್ರೆಂಡ್ಸ್. ಇಲ್ಲಿಂದ ಮತ್ತೆ ನಾನು ಸಿಂಗಲ್ ಕ್ರೋಶೆ ಮಾಡಿ 5 ಚೈನ್ ಹಾಕೋತೀನಿ. ಸೊ ನಾನು ಹೇಳಿದೆ ಅಲ್ವಾ, ಕುಚ್ಚಿಗೆ ಮತ್ತು ಆರ್ಚ್ಗೆ ಗ್ಯಾಪ್ ಜಾಸ್ತಿ ಬೇಕಂದರೆ ಇನ್ನೊಂದೆರಡು ಸಿಂಗಲ್ ಕ್ರೋಶೆ ಮಾಡ್ಕೋಬೋದು. ಆ್ಯಕ್ಚುಲಿ ಹತ್ರನೇ ಮಾಡಿಬಿಟ್ಟಿದ್ದೀನಿ ನಾನು. ಒಂಚೂರು ಗ್ಯಾಪ್ ತೊಗೊಂಡಿದ್ಬಿಟ್ರೆ ಇನ್ನೂ ಚೆನ್ನಾಗಿರ್ತಾಯಿತ್ತು ಅನಿಸ್ತು ನನಗೆ. ಸೊ ಇನ್ನೊಂದೆರಡು ಸಿಂಗಲ್ ಕ್ರೋಶೆ ಎಕ್ಸ್ಟ್ರಾ ಮಾಡ್ಕೊಳ್ಳಿ ಬೇಕಂದರೆ. ಸೊ ಮತ್ತೆ 5 ಚೈನ್ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡ್ತೀನಿ. ಪಕ್ಕದಲ್ಲಿ ಇನ್ನೂ ಒಂದು ಟೈಮ್ ಸಿಂಗಲ್ ಕ್ರೋಶೆ ಮಾಡ್ತೀನಿ. ಮತ್ತು ಇವಾಗ ಆರ್ಚಿಗೆ ಸ್ಟಾರ್ಟ್ ಮಾಡ್ಕೊಳ್ಳೋಣ. 2 ಸತಿ 3 ಚೈನ್ ಮಾಡಬೇಕು, ಒಂದು ಬೀಡನ್ನ ಹಾಕ್ಕೋಬೇಕು, ಮತ್ತು ಒಂದು ಸತಿ 3 ಚೈನ್ ಮಾಡಬೇಕು. ಆರ್ಚ್ ಕುಚ್ ಪ್ಲೇಸ್ ಬಿಟ್ಟು ನಾವು ಕೌಂಟ್ ಮಾಡಬೇಕಂದ್ರೆ 2 ಟೈಮ್ಸ್ 3 ಚೈನ್, 1 ಬೀಡ್, 1 ಟೈಮ್ 3 ಚೈನ್ ಆ ಥರ ಮಾಡ್ಕೋಬೇಕು. ಇವಾಗ 2 ಟೈಮ್ಸ್ 3 ಚೈನ್ ಆಯಿತು. ಸ್ವಲ್ಪ ದಾರ ಮೇಲೆ ಮಾಡಿ ಸಿಲ್ವರ್ ಬೀಡನ್ನ ಹಾಕೋತೀನಿ. ಸಿಲ್ವರ್ ಬೀಡ್ ಲಾಕ್ ಆದಮೇಲೆ ಬಟ್ಟೆ ಕೂಡ ಲಾಕ್ ಮಾಡೋಣ. ಬಟ್ಟೆ ಕೂಡ ಲಾಕ್ ಮಾಡಿಬಿಟ್ಟು ಮತ್ತೆ 3 ಚೈನ್ ಹಾಕಿ ಬ್ಯಾಕ್ ಸೈಡ್ಗೆ ಟರ್ನ್ ಮಾಡ್ಕೊಳ್ಳೋಣ. ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡಿ, ಫ್ರಂಟ್ ಸೈಡ್ ಇದೆಲ್ಲ ಬ್ಯಾಕ್ ಸೈಡಿಗೆ ಟರ್ನ್ ಮಾಡಿಬಿಟ್ಟು ನೀಡಲ್ ಮೇಲೆ 2 ಟೈಮ್ಸ್ ದಾರ ಸುತ್ಕೋತೀನಿ. ನಾನು ಸಿಲ್ವರ್ ಬೀಡ್ ಏನಿದೆ ಅದ್ರ ಕೆಳಗಡೆ ದಾರ ಇದೆ ಅಲ್ವಾ, ಅಲ್ಲಿ ಹೋಗಿ ದಾರ ಅಂತಂದು 2 ದಾರ 1 ಟೈಮ್ ಸುತ್ತಿದೆ ಅಲ್ಲ ಫ್ರೆಂಡ್ಸ್, 2 ಟೈಮ್ಸ್ ದಾರ ಸುತ್ಕೊಳ್ಳೋದು. ಅಲ್ಲಿ ಹೋಗಿ ದಾರ ಅಂತಂದು 2 ದಾರ 1, 2 ದಾರ 1 ಮತ್ತು 2 ದಾರ 1 ಮಾಡ್ಕೋತೀವಿ. ಮಾಡಿಕೊಂಡು 3 ಚೈನ್ಸ್ ಮಾಡೋಣ. ಮಾಡಿ ಇಲ್ಲಿ ಕಂಬ 3 ಚೈನ್ ಇರುತ್ತಲ್ಲ, ಸೆಂಟ್ರಲ್ಲಿ ಹೋಗಿ ದಾರ ಅಂತಂದು 2 ದಾರ ಸೇರಿ 1 ಮಾಡ್ಕೊಳ್ಳೋದು. 9 ಪೀಕಾಟ್ಸ್ ಹಾಕೋಬೇಕು. ಇದು ಬ್ಯಾಕ್ ಸೈಡಿಂದ ಹಾಕಿರೋದು. ಸೊ 9 ಹಾಕಿ ಇವನ್ 7 ಕೂಡ ಹಾಕ್ಕೋಬೋದು ಫ್ರೆಂಡ್ಸ್. ನಿಮಗೆ ಜಾಸ್ತಿ ಫ್ರಿಲ್ಸ್ ಬರ್ತಾಯಿದೆ, ತುಂಬ ದೊಡ್ಡದು ಆರ್ಚಿದೆ ಅಂತ ಅನಿಸಿದ್ರೆ 7 ಹಾಕ್ಕೊಳ್ಳಿ, ಅದು ಕೂಡ ನಡೆಯುತ್ತೆ, ಕರೆಕ್ಟಾಗಿ ಬರುತ್ತೆ. ಸೊ ಮತ್ತೆ 3 ಚೈನ್ ಹಾಕಿ ಸಿಂಗಲ್ ಕ್ರೋಶೆಗೆ ಲಾಕ್ ಮಾಡ್ತೀನಿ. ಲಾಕ್ ಮಾಡಿ ಫ್ರಂಟ್ ಸೈಡಿಗೆ ಟರ್ನ್ ಮಾಡ್ಕೊಬಿಡೋದು. ಟರ್ನ್ ಮಾಡಿಕೊಂಡು ಅಲ್ಲಿಂದ ಇವಾಗ ನಾನು ಡೈರೆಕ್ಟಾಗಿ 2 ಚೈನ್ ಹಾಕೋತೀನಿ. ನಾವು ಬ್ಯಾಕ್ ಸೈಡಿಂದ 3 ಚೈನ್ ಹಾಕಿರೋದನ್ನ ಕಂಬ ಥರ ಕನ್ಸಿಡರ್ ಮಾಡಬೇಕು. ಮತ್ತು ನೀಡಲ್ ಮೇಲೆ ದಾರ ಸುತ್ಕೋಬೇಕು. 2 3 ಚೈನ್ ಸೆಂಟ್ರಲ್ಲಿ ಹೋಗಿ ದಾರ ಅಂತಂದು 2 ದಾರ 1, 2 ದಾರ 1 ಡಬಲ್ ಕ್ರೋಶೆ ಹಾಕೋಣ. ಮತ್ತು ಇವಾಗ ಹಾಫ್ ಡಬಲ್ ಕ್ರೋಶೆ ನೀಡಲ್ ಮೇಲೆ 1 ಟೈಮ್ ದಾರ ಸುತ್ಕೋಬೇಕು. ಸೇಮ್ ಗ್ಯಾಪಲ್ಲಿ ಹೋಗಿ ದಾರ ಅಂತಂದು 3 ದಾರ ಸೇರಿ 1 ಮಾಡಿಕೊಂಡು ಲಾಕ್ ಮಾಡಿಕೊಂಡು, ಸೊ ಈ ರೀತಿ ಮತ್ತೆ ಪೂರ್ತಿ ಹಾಕೊಂಡು ಹೋಗ್ತೀನಿ ಫ್ರೆಂಡ್ಸ್. ಇದು ಕೂಡ 9 ಬರುತ್ತೆ. ಸೆಂಟ್ರಲ್ ಮಾತ್ರ 5ಗೆ ನಾನೊಂದು ಪರ್ಲ್ ಬೀಡ್ ಹಾಕಿದ್ದೀನಿ. ಬೇಕಂದರೆ ಸ್ಕಿಪ್ ಮಾಡ್ಬೋದು, ಬೇಕಂದರೆ ಆ್ಯಡ್ ಮಾಡ್ಕೋಬೋದು. ಈ ರೀತಿ ಕಾಣಿಸ್ತಾ ಇದೆ, ತುಂಬ ನೀಟಾಗಿ ಬರುತ್ತೆ ಫ್ರೆಂಡ್ಸ್. ನಾನು ಹೇಳ್ದೆ ಅಲ್ಲ, ಒಂದು ಸರಿ ಪ್ರೆಸ್ ಮಾಡಿದ ತಕ್ಷಣ ತುಂಬ ಚೆನ್ನಾಗಿ ಕೂತ್ಕೊಳ್ಳುತ್ತೆ ಡಿಸೈನ್ ಅಂತ. ಒಂದು ಸರಿ ಟ್ರೈ ಮಾಡಿ, ನಿಮಗೂ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ. ತುಂಬ ಅಂದರೆ ತುಂಬ ಸಖತ್ತಾಗಿ ಬಂದಿತ್ತು, ಕಸ್ಟಮರ್ಗೆ ತುಂಬ ಇಷ್ಟ ಆಯಿತು ಫ್ರೆಂಡ್ಸ್. ನ್ಯೂ ಡಿಸೈನ್ ಟ್ರೈ ಮಾಡಿರೋದು. ಸೊ ಈ ರೀತಿ ದೊಡ್ಡದಾಗೆ ಆರ್ಚ್ ಬರುತ್ತೆ, ಬಟ್ ಸಿಂಗಲ್ ಕಲರಲ್ಲಿ ಬರುತ್ತೆ. ನಾವು ಬೇಕಂದರೆ ಡಬಲ್ ಕಲರಲ್ಲಿ ಇದನ್ನು ಮಾಡ್ಕೋಬೋದು, ಬಟ್ ಇದು ಸಿಂಗಲ್ ಕಲರಲ್ಲಿ ಚೆನ್ನಾಗಿರುತ್ತೆ. ಜಿಗ್ಜ್ಯಾಗ್ ಪ್ಯಾಟ್ರನ್ ಎಲ್ಲ ನಮಗೆ ನೀಟಾಗಿ ಕಾಣಿಸುತ್ತೆ, ಪೀಕಾಟ್ಸ್ ಹಾಕಿರೋದು ಬ್ಯಾಕ್ ಸೈಡಿಂದ. ಸೊ ಸ್ವಲ್ಪ ಡಿಫ್ರೆಂಟ್ ಅನಿಸುತ್ತೆ. ಸೊ ಇದಕ್ಕೆ ಕುಚ್ ಕಟ್ ತೋರಿಸ್ತೀನಿ ಫ್ರೆಂಡ್ಸ್. ಸೆಲ್ಫ್ ಕಲರ್ ಡಿಸೈನ್ ಆಗಿರೋದ್ರಿಂದ, ಸ್ಯಾರಿ ಆಗಿರೋದ್ರಿಂದ ನಾನು ಸಿಲ್ವರ್ ಕಲರೇ ಕುಚ್ ಕೂಡ ಕಟ್ಟಿದ್ದೀನಿ, ಬ್ರೈಟ್ ಸಿಲ್ವರ್ ಕಲರು. ಸೊ ತುಂಬ ಚೆನ್ನಾಗಿ ಮ್ಯಾಚ್ ಆಗ್ತಾಯಿತ್ತು ಡಿಸೈನು ಸ್ಯಾರಿಗೆ. ಸೊ ನೀವು ನೋಡ್ತಾ ಇರ್ಬೋದಲ್ಲ, ಚೆನ್ನಾಗಿ ಬಂದಿದೆ ಡಿಸೈನು. ನೀವು ಕೂಡ ಟ್ರೈ ಮಾಡಿ, ನಿಮಗೆ ಕೂಡ ಇಷ್ಟ ಆಗುತ್ತೆ ಅನ್ಕೋತೀನಿ. ಕಸ್ಟಮರ್ ತುಂಬ ಹ್ಯಾಪಿ ಆದರು ಫ್ರೆಂಡ್ಸ್. ನೀವು ಕೂಡ ಟ್ರೈ ಮಾಡಿ, ಡಿಸೈನ್ ಚೆನ್ನಾಗಿ ಬರುತ್ತೆ. ಸೊ ಇದು ನಿಮ್ಗೆ ಇಷ್ಟ ಆಗಿದ್ರೆ ಖಂಡಿತ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ. ಹೊಸೊಬ್ರು ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಇದಕ್ಕೆ ಪ್ರೈಸ್ ಬಂದು 600 ಅರೌಂಡ್ ಚಾರ್ಜ್ ಮಾಡ್ತೀವಿ. ಕಡಿಮೆ ಜಾಸ್ತಿ ನೋಡಿಕೊಂಡು ಪ್ಲೇಸಸ್ ಡಿಪೆಂಡ್ ಆಗುತ್ತೆ, ನೀವು ಮಾಡ್ಕೋಬೋದು. 550 500 ಅರೌಂಡ್ ಚಾರ್ಜ್ ಮಾಡ್ತಾರೆ, ಇಲ್ಲ 6 ಅರೌಂಡ್ ಚಾರ್ಜ್ ಮಾಡ್ತಾರೆ, ಅದೇ ಹೇಳ್ತಲ್ಲ.
ಪ್ಲೇಸಸ್ ಕೂಡ ಡಿಪೆಂಡ್ ಆಗುತ್ತೆ. ಸೊ ನೋಡ್ಕೊಂಡು ಮಾಡ್ಕೊಳ್ಳಿ. ಸೊ ಇದನ್ನು ಟ್ರೈ ಮಾಡಿ ಫ್ರೆಂಡ್ಸ್, ಟ್ರೈ ಮಾಡಿದ್ರೆ ಚೆನ್ನಾಗಿ ಬರುತ್ತೆ ಅಂದ್ಕೊಂಡಿದ್ದೀನಿ. ತುಂಬ ಚೆನ್ನಾಗಿ ಬಂದಿತ್ತು ನಂದು ಕೂಡ ಡಿಸೈನು. ಕುಚ್ಚು ಅಷ್ಟೇ ಸ್ವಲ್ಪ ಶಾರ್ಟಾಗೆ ಕಟ್ಟಿದ್ದೀನಿ, ಬೇಬಿ ಕುಚ್ಚು. ಏನು ನಾವು ಆರ್ಚ್ ಹಾಕಿದ್ದೀವಿ ಅದಕ್ಕಿಂತ ಚಿಕ್ಕದಾಗೇ ಇದೆ. ಅದು ಸೈಜಸ್ ನಿಮ್ಮ ಇಷ್ಟ, ಎಷ್ಟು ಬೇಕಾದರೂ ನೀವು ಮಾಡ್ಕೋಬೋದು. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್. ಥ್ಯಾಂಕ್ ಯು.